ನಾವು ಹೊಲ ಖರೀದಿ ಮಾಡಕ್ಕೆ ಗುಳಿದ್ಗುಡ್ ರಿಜಿಸ್ಟರ್ ಆಫೀಸಿಗೆ ಬಂದಿದ್ವಿ ನೋಡ್ರಿ. ಗುಳಿದ್ಗುಡ್ರಿ ಇದು. ಇನ್ನೇನು 3 ಗಂಟೆಗೆ ಖರೀದಿ ಆಕೈತ್ರಿ ನಮ್ಮ ಹೊಲ. ಅದು ಮುಂಜಾನೆ ಒಂದನೇ ಪಾಳಿನ ಇತ್ತು, ಹಿಂಗಾಗಿ ಒಂದು ಮಿಸ್ಟೇಕ್ ಆಗಿತ್ತದು. ಅದು ಆಧಾರ್ ಕಾರ್ಡ್ನೊಳಗೆ ತಂದಿ ಬದಲಿ ಗಂಡ ಅಂತ ಹಾಕಿದ್ರು ಅವರು, ಹಿಂಗಾಗಿ ಅದನ್ನು ತಿದ್ದು ಸಲುವಾಗಿ ಮತ್ತು ವಯಸ್ಸು ಸ್ವಲ್ಪ 50 ಅಂತ ಹಾಕಿದ್ರು ಅವರು. ಅದೇ ಒಂದು ಉದ್ದೇಶಕ್ಕೆ ಮತ್ತು 3 ತಾಸು ಕಾಯಬೇಕಾಗಿತ್ತು. ಓ ಬಾರೋ ನೋಡಾವತ್ತೀಯಾ? ಹ್ಞೂನಪ್ಪ, ನಮ್ಮ ಹೊಲ ಖರೀದಿ ಆಗೋದಿತ್ತು. ಏನಪ್ಪ ನಿನ್ನ ಹೆಸರು? ಅಮೃತ. ಹಾಂ ನೋಡ್ದೆ, ಅದಕ್ಕೆ ನೋಡ್ರಿ ನಮ್ಮ ಮಗ ನೋಡಿ ಹುಡುಗ ಬಂದೈತಿ ನೋಡ್ರಿ ಇದು ಮಾತಾಡೋದೊಳಗೆ. ನಿಮ್ಮವ್ರೆಲ್ಲದಾರ? ಅಲ್ಲಿ ಕೂತಾರನ? ನೋಡಪ್ಪ, ಅದಕ್ಕೆ ನೋಡಿ ಒಂದನೇ ಪಾಳಿನ ಇತ್ತು ನಮ್ಮದು, ಒಂದನೇ ಪಾಳಿನೇ ಇತ್ತು. ಹಿಂಗಾಗಿ ನೀವು ಬರ್ರಿ ನೋಡ್ದೆ, ನಮ್ದು ಒಂದನೇ ಪಾಳಿನೇ ಇತ್ತು. ಅದು ರೆಕಾರ್ಡ್ ಸ್ವಲ್ಪ ಮಿಸ್ಟೇಕ್ ಆಗಿದ್ದಕ್ಕೆ ಮತ್ತು 3 ತಾಸು ಕುಂತೀವಿ ನಾವು. ಏನಪ್ಪ, ಇನ್ನೇನು 3 ಗಂಟೆಗೆ ಹೊಲ ಖರೀದಿ ಆಕೈತಿ. ನಿನ್ನ ಹೆಸರು ಏನಪ್ಪ? ಕಾರ್ತಿಕ್. ನಿನ್ನ ಹೆಸರೇನವ? ರೂಪ. ನೋಡಿ ರೂಪ, ನೀನು ಕುರ್ಕುರಿ ತಿಂದೆ ನೀನು? ನೋಡ್ರಿ, ನಾ ಮಾತಾಡೋ ಮುಂದೆ ಹುಡುಗರು ಅಲ್ಲ, ನಾನು ಇದು ಮಾಡತ್ತೀನಿ ರೀ. ನಿಮ್ಮ ಹುಡುಗ ಬಂದು ಹಾನಿಕ್ ನಡಾತೈತಿ. ಹೋಗ್ಬಾ 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 ಹೋಗ್ಬಾ. ಎಷ್ಟು ಬಿರಿಕದಾನ ಹುಡುಗ? ಇಲ್ರಿ, ನಾನು ಮಾತಾಡಕೊಂತೀನಿ ರೀ, ವಿಡಿಯೋ ಮಾಡ್ಕೊಳತ್ ಮಾತಾಡತ್ತೀವಿ. ಬಂದು ಹಿಂಗೆ ನೋಡತ್ತಾನ. ನೋಡ್ರಿ, ಈಗ 3 ಗಂಟೆಗೆ ನಮ್ದು ಹೊಲ ಖರೀದಿ ಆಗ್ತೈತ್ರಿ. ಎಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ. ಈಗ ಇದು ರೀ ರಿಜಿಸ್ಟ್ರೇಷನ್ ಫೀ ಕೊಟ್ಟೇರಿ 21,000 ರೂಪಾಯಿ. ಈಗೆಲ್ಲ ರೆಕಾರ್ಡ್ ರೆಡಿ ಅದು. ಇನ್ನೇನು 3 ಗಂಟೆಗೆ ರೀ ಇಬ್ಬರು ನಾವು ಹೊಲದವರು ನಾವು ಕೂಡಿ ಸಹಿ ಮಾಡಿ ಹೋಗ್ಬಿಡ್ತೀವಿ. ಈಗ ಗುಳಿದ್ಗುಡ್ಡ ರಿಜಿಸ್ಟ್ರೇಷನ್ ಆಫೀಸ್ ರೀ ಇದು. ಇಲ್ಲಿ ತಡ್ರಿ ಸರ್, ನನಗೆ ಸ್ವಲ್ಪ ಚಕ್ರ ಬರತೈತಿ. ಹಿಂಗೆ ಕುಂತ್ರೆ ಆರಾಮ್ ಅನ್ಸುತ್ರಿ ನನಗೆ. ಇಲ್ಲಿ ತಡ್ರಿ, ನನಗೆ ಸ್ವಲ್ಪ ತಲೆ ತಿರ್ಗಾಕುಂತಿತ್ತು. ಏನಾರ ಟೆನ್ಷನ್ ಆತಂದ್ರೆ ಗನ ತಲೆ ತಿರ್ತೈತ್ರಿ ನನಗೆ. ಇಲ್ರಿ, ಇಂಥ ವ್ಯವಹಾರ ಫಸ್ಟ್ ಟೈಮರೇ ನಾನು ಸರ್ ಮಾಡೋದು. ಮುಂಜಾನೆ ರೊಕ್ಕ ಎನಿಸೋ ಚಕ್ರ ಬರತ್ತಿತ್ತು ನನಗೆ. ಅಂದ್ರೆ ಅಷ್ಟು ರೊಕ್ಕ ಒಮ್ಮೆ ನೋಡಿಲ್ಲ ನಾನು. ಹ್ಞೂ ರೀ, ಒಮ್ಮೆ ನೋಡಿಲ್ರಿ ಅಷ್ಟು ರೊಕ್ಕ ರೀ, ಚಕ್ರ ಬರತ್ತಿತ್ತು. ನಿನ್ನೆ ನನ್ನ ಮಗ ನೋಡಿದ್ರೆ ಅವಂಗೆ ಇದ್ಯಾಗ ನೀರು ಸುರಿಯಾಕೊಂತ ಅಷ್ಟು ರೊಕ್ಕ ಒಮ್ಮೆ ನೋಡಿಲ್ಲವ. ಅಂದ್ರೆ ಅವ್ರು ಬ್ಯಾಂಕ್ನವರು ಅಲ್ಲಿ ಒಳಗೆ ಮಿಷಿನ್ ಅಂತೇಕ ನಾನು ಕರೀಲಿಲ್ರಿ. ಅವರು ಅವನೊಬ್ಬನ ಕರೆದ್ರ ಅವ್ರು. ಎದ್ಯಾಗ ನೀರು ಸುರಿ ಹಾಕೊಂತೈತಿ. ಯಾಕೆ ಅಂದ್ಯ? ಅಯ್ಯೋ ಒಮ್ಮೆ ನೋಡಿದ್ದಿಲ್ಲ ಬೇನ ಅಷ್ಟು ರೊಕ್ಕ, ಎಲ್ಲಿ ತುಡುಗ್ರು ಬೆನ್ನ ಹತ್ತಾರನಂತನವ, ಅಲ್ಲಾರು ಬರ್ಬೇಕಪ್ಪ ಅಂದೆ. 3 ಗಂಟೆಗೆ ಅಂದಾರೇನ್ರಿ ಸರ್? ಅಕ್ಕಾರಾಗ ಏನು ಮಾಡ್ತೀರಿ? ಹೋಗಿ ಮಾಡಿಸ್ಕೊಂಬರ್ತೀರಿ ಸೈ? ಹೋಗಿ ಈಗ ಹೋಗ್ಬಿಡ್ತೀರಿ ಅನ್ಬೇಕಾರೆ? ಹೋಗ್ಬೇಕು. ಹೌದನ್ರಿ? ಅಂದ್ರೆ ಹೋಗೋ ಮುಂದೆ ಹಂಗೆ ಹಾಸಿ ಹೋಗ್ಬಿಡು ನಾ ಎಲ್ಲಾರು. ಕರೆಸಿ ಬಿಡ್ರಿ ಸರ, ಕರೆಸಿ ಬಿಡ್ರಿ. ಹೌದಿಲ್ಲ? ಅಂದ್ರೆ ಇಲ್ಲಿ ಮುಗಿಸಿ ನಾವು ನಮ್ಮ ಊರಿಗೆ ಹೋಗ್ಬಿಡ್ತೀವ. ಅಲ್ರಕ್ಕ, ಬೇಕಾರೆ ಅವ್ರದ್ದು ಬಸ್ ಚಾರ್ಜ್ ಫ್ರೀ ಐತಲ್ಲ ಈಗ, ಬಸ್ ಚಾರ್ಜ್. ಆಟೋ ತೊಗೊಂಬ ಅಂತ ಹೇಳ್ಬಿಡ್ರಪ್ಪ, ಸ್ವಲ್ಪ ಪುಣ್ಯ ಬರ್ತ ನೋಡ್ರಿ. ಆದ್ರೂ ರಿಜಿಸ್ಟ್ರೇಷನ್ ಆಫೀಸ್ ಚಲೋ ಐತಲ್ರಿ, ಗಿಡ ಹಚ್ಚಾರ ನೋಡು ಪುಣ್ಯದಾರ. ಒಂದೊಂದು ಆಫೀಸ್ಗನ ರಾವ್ ಇರ್ತಾವ್ರಿ, ಬೇಕಾದಂಗ ಅದ ರೀ. ಸ್ವಲ್ಪ್ರಾಗ ಮಿಸ್ಟೇಕ್ ಆಯ್ತು ನೋಡಿ ನಮ್ದು, ಇಷ್ಟೊತ್ತಿನಾಗ ಮುಗಿದ್ಬಿಡ್ತಿತ್ತು. ಕ್ವಾರ್ಟರ್ಸ್ ಏನ್ರಿ ಸರ್ ಇದು? PWD ಕ್ವಾರ್ಟರ್ಸ್ ರೀ. ನಾವು ಈಗ PWD ಕ್ವಾರ್ಟರ್ಸ್ನಾಗ ಅದೀವಿ ನೋಡ್ರಿ ಸರ್. ಹಳೆ ಬಾಗಲಕೋಟೆಗೆ ರೀ, ಅಲ್ಲೇ ಇರ್ತೀವಿ ರೀ. ಬಾಡಿಗೆ ರೀ ಸರ್.
ಮನೆ ನೋಡಂಗಿಲ್ರಿ ಅವನ್ನ ಸೋರ್ತಾವ್ರಿ ಎಲ್ಲ ಹಳೆ ಬಿಲ್ಡಿಂಗ್ ಊರ್ ಮನ್ಯಾರ ನಿಗ್ರಿಲ್ಲ ಅಂತೇಳಿ ಇರುದ್ರಿ ಅವು ದಂದಕ್ಕಿ ಇನ್ನ ಬೇಕವು ನಿಗ್ರಿಲ್ಲ ಅಂತ ಇರುದ್ರಿ ಸರ ನಮ್ಮ ಮನೆಗೆ ಯಾರು ಬರೋದು ನೋಡು ಮಂದಿ ಯಾಕಂದ್ರೆ ಒಂದು ಸಜ್ಜ ಇಲ್ಲ ಏನಿಲ್ಲ ನನಗೇನು ಅದ ಮನೆ ನನಗೆ ನಿಗ್ರಿಲ್ಲ ಯಾರ್ದು ನನಗೆ ಮನೆಗೆ ಏನು ಕನ್ಯೆ ನೋಡ್ಕೊಳಕ್ ಬಂದಾರ ನನ್ನ ಮಗಗೆ ಇದ್ದು ಒಕ್ಕೊಂಡು ಮೂಲಿ ಸರಿಸ್ ಕಸ ಹೊಡ್ಕೊಂಡು ಇರ್ತೀನಿ ನಾನು ಮಾಡಿ ಅದನ್ನ ರೊಕ್ಕ ಹಾಕಿ ಮತ್ತೆ ಆ ಸಾಲಿ ಮಾಡಿದ್ನಲ್ಲ ಕಾಂಕ್ರೀಟಿಂದು ಆ ಸಾಲಿ ಮಾಡಿಂದ ಅದ್ರ ರೊಕ್ಕ ತಗೋಲ್ಲ ಬನಪುರ ಇದ್ದಾವ ಅವನಂತೇಳಿ ಎಷ್ಟು ಗಂಟೆ ಕೇಳ್ಯಾರ ಅವರು 2-3 ಗಂಟೆಗೆ 2:30 ಕಡೆ ಹನುಮಂತ ಕೆಂಪನ ಅಲ್ಲ ಈ ಕಟಾಪುರದಾಗ ನೋಡ್ರಿ 3 ಗಂಟೆಗೆ ಬಾ ಅಂತ ಹೇಳ್ಯಾರ್ರಿ ಹಿಂಗಾಗಿ ಇಷ್ಟ್ರಾಗ ರಿಜಿಸ್ಟ್ರೇಷನ್ ಆಗತ್ತೆ ನಮ್ದು ಹೊಲ ಗುಳ್ಳಿದ ಗುಡ್ಡಿದು